ಸರ್, ಈಗ ನಾಳೆ ಬಜೆಟ್ ಮಂಡನೆ ಇದೆ, ನಿಮ್ದು ಏನಾದರೂ ನಿರೀಕ್ಷೆ ಇದೆಯಾ? ಬಜೆಟ್ ಅಲ್ಲಿ ಸರ್ಕಾರ ಏನಾದರೂ ಇಂಥದಕ್ಕೆ ಇಂತಿಷ್ಟು ಕೊಡಬೇಕು ಅಂತ ಹೇಳಿ ಬೇಡಿಕೆಗಳೇನಾದರೂ ಇದಾವೆ ಹೇಗೆ? ಆ್ಯಕ್ಚುಲಿ ತೊಗೊಂಡ್ರೆ ಜನಸಾಮಾನ್ಯರಿಗೆ ನಿರೀಕ್ಷೆ ಬಹಳ ಇದೆ. ಬಟ್ ಭಾಳ ನೋವಿನ ವಿಷಯ ಅಂದರೆ, ಯಾವುದೇ ಸರ್ಕಾರಗಳು ಬಜೆಟ್ ಮಂಡಿಸಿದ್ರೆ ಅದು ಜನಗಳಿಗೆ, ಜನಸಾಮಾನ್ಯರ ಹಿತಾಸಕ್ತಿಗಳು ಯಾವುದೂ ಪ್ರತಿಬಿಂಬ ಆಗಲ್ಲ. ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ, ಬಜೆಟ್ ಕೇವಲ ನಾಮಕಾವಸ್ಥೆಗೆ ಆಗ್ತಿದೆ ಅಷ್ಟೇ. ಇದು ಬಜೆಟ್ಗೆ ಮುಂಚೆ ಬೆಲೆಗಳನ್ನ ಏರಿಸ್ತಾರೆ, ಬಜೆಟ್ ನಂತರ ಕೂಡ ಎಲ್ಲ ಅಗತ್ಯ ವಸ್ತುಗಳು ಬೆಲೆಗಳು ಏರುತ್ತೆ. ಆದರೆ ನೋಡಿ, ಇವತ್ತು ಕರ್ನಾಟಕದ ರಾಜ್ಯದ ಬಜೆಟ್ ತೊಗೊಂಡ್ರೆ ಭಾಳ ಆತಂಕಕಾರಿಯಾಗಿದೆ. ಇವಾಗ ನೋಡಿ, ರಾಜ್ಯದ ಒಟ್ಟಾರೆ ಬಜೆಟ್ಟು ಸರಿಸುಮಾರು 3,45,000 ಕೋಟಿ. ಇದರಲ್ಲಿ ಎಲ್ಲ ಸರ್ಕಾರಿ ನೌಕರರ ಸಂಬಳ, ಪೆನ್ಷನ್ನು, ಇಂಟ್ರೆಸ್ಟು, ಇವರೇನು ತೊಗೊಂಡಿದ್ದಾರೆ ಸಾಲ, ಅದರ ಇಂಟ್ರೆಸ್ಟು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ತೊಗೊಂಡ್ರೆ ಸುಮಾರು 2 ಲಕ್ಷ ಕೋಟಿ. ಅರೆ 3,45,000 ಕೋಟಿಲಿ 2 ಲಕ್ಷ ಕೋಟಿ ಇದಕ್ಕೆ ಹೋಗ್ಬಿಡ್ತು. ಇನ್ನು ಉಳಿಯೋ 1 ಲಕ್ಷ ಕೋಟಿನಲ್ಲಿ ಸರಿಸುಮಾರು ಇನ್ನೇನು ಮಾಡೋಕ್ಕಾಗ್ತದೆ? ಅದ್ರಲ್ಲಿ ಮತ್ತೆ ಇವರು ಸಬ್ಸಿಡಿಗಳಿಗೆ 82,000 ಕೋಟಿ ಹೋಗ್ಬಿಡುತ್ತೆ. ಇನ್ನು ಉಳಿದ ಜನಕಲ್ಯಾಣ ಯೋಜನೆಗಳು ಅಂದರೆ ಸ್ಕೂಲ್ಗಳು ತೆಗೆಯೋದಕ್ಕೆ, ಅಥವಾ ನಮಗೆ ಕಾಲೇಜ್ಗಳಿಗೆ, ಹಾಸ್ಪಿಟಲ್ಗಳಿಗೆ, ಈ ಥರ ಜನಕಲ್ಯಾಣ ಯೋಜನೆಗಳು ದುಡ್ಡು ಎಲ್ಲಿಂದ ಬರ್ತದೆ? ದುಡ್ಡು ಕೊಡೋಕ್ಕೇನೂ ಇಲ್ಲ. ಇದು ಒಂದು ಕಡೆ ಆಯಿತು ಅಂದರೆ, ಖರ್ಚು ಒಂದು ಕಡೆ ಆದರೆ ಆದಾಯನೂ ತೊಗೊಳ್ಳಿ. ಆದಾಯ ತೊಗೊಂಡ್ರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮನೆತನಗಳಿಗೆ, ಉದ್ದಿಮೆದಾರರಿಗೆ ವಿಪರೀತ ತೆರಿಗೆ ರಿಯಾಯಿತಿ ಕೊಡ್ತಾರೆ. ಇಡೀ 3,45,000 ಕೋಟಿ ಏನಿದೆ ಅಷ್ಟನ್ನು ತುಂಬೋದು ಜನಸಾಮಾನ್ಯರ ಮೇಲೆ ತೆರಿಗೆಗಳಾಗ್ತಾರೆ. ಅದರಿಂದಾಗಿ ಇದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ. ಆದ್ದರಿಂದ ನೋಡಿ, ಇವತ್ತು ನಿಜಕ್ಕೂ ರಾಜ್ಯ ಸರ್ಕಾರ ಜನಪರವಾಗಿ ಇದ್ದರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹಿಸೋದೇನು ಅಂದರೆ, ಕಳೆದ ಬಾರಿ ನೀವೆಲ್ಲ ಏನೇನು ಆಶ್ವಾಸನೆಗಳು ಕೊಟ್ಟಿದ್ರಿ ಅದ್ರ ಬಗ್ಗೆ ನೀವು ವೈಟ್ ಪೇಪರ್ನ ಮಂಡಿಸಿ. ಏನೇನು ಆಶ್ವಾಸನೆ ಕೊಟ್ಟರೆ, ಏನೇನು ಈಡೇರಿಸಿದ್ದೀರ? ಉದಾಹರಣೆ ನೋಡಿ, ನಮ್ಮ ಸ್ನೇಹಿತರು ಆಶಾ ಕಾರ್ಯಕರ್ತರಿದ್ದಾರೆ. ಮುಖ್ಯಮಂತ್ರಿಗಳು ಹೋದ ವರ್ಷ ಭರವಸೆ ಕೊಟ್ಟರು. ಅಂದರೆ ಅವರೇನು ದುಡಿತಾರೆ, ಅವ್ರ ದುಡಿಮೆದು ತಿಂಗಳಿಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಮಾತು ಕೊಟ್ಟು ಸನ್ಮಾನ ಮಾಡಿಸ್ಕೊಂಡು ಎಲ್ಲ ಆದಮೇಲೆ ಮರ್ತೆ ಹೋಗ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಎಕ್ಸ್ಟ್ರಾ ದುಡ್ಡಲ್ಲ, ದುಡಿಯೋ ದುಡ್ಡು ಕೊಡ್ತಿಲ್ಲ. 1,000 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂದರು, ಅದು ಕೊಡ್ತಿಲ್ಲ. ಅಂಗನವಾಡಿ ನೌಕರರು, ಅವ್ರ ಸಮಸ್ಯೆಗಳು ಹಾಗೇ ಇದೆ. ಬಿಸಿ ಊಟ ಕಾರ್ಮಿಕರು, ಅವ್ರ ಸಮಸ್ಯೆಗಳು ಹಂಗೆ ಇದೆ. ಇದನ್ನು ಬಗೆಹರಿಸಿ ಫಸ್ಟು. ಇನ್ನೊಂದು ಭಾಳ ಮುಖ್ಯ ವಿಷಯ ಅಂತ ಹೇಳಿದ್ರೆ, ನಮಗೆಲ್ಲ ಆತಂಕದ ವಿಷಯ, ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚಿಸ್ತಾ ಇರೋದು ದೊಡ್ಡ ಆತಂಕದ ವಿಷಯ. ರಾಜ್ಯದಾದ್ಯಂತ ಸುಮಾರು ಈ ತಕ್ಷಣಕ್ಕೆ 7,000 ಸರ್ಕಾರಿ ಸ್ಕೂಲ್ ಮುಚ್ಚಿಸ್ತಿದ್ದಾರೆ ಈ ವರ್ಷ. ಮುಂದಿನ ವರ್ಷದಷ್ಟೊತ್ತಿಗೆ ಸುಮಾರು 37,000 ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ಚುವಂಥ ಒಂದು ಹುನ್ನಾರ ನಡೆದಿದೆ ಇಲ್ಲಿ. ಇವಾಗ ಇಡೀ ಜನಗಳ ದುಡ್ಡನ್ನು, ಇವತ್ತು ಈ ತೆರಿಗೆ ಹಣನ ತೊಗೊಂಡು ಸ್ಕೂಲ್ಗಳನ್ನ ಮುಚ್ಚಿಸ್ತಾ ಇದ್ದಾರೆ. ಇದು ಆಗಬಾರ್ದು. ಇನ್ನೊಂದು ಯೋಜನೆ ಇರೋದು, ಇವತ್ತು ಇವನ್ ಪ್ರೈಮರಿ ಹೆಲ್ತ್ ಸೆಂಟರ್ಗಳೇನಿದೆ, ಪ್ರೈಮರಿ ಹೆಲ್ತ್ ಸೆಂಟರ್ಗಳನ್ನು ಕೂಡ ಮುಚ್ಚಿಸ್ತಾ ಇದ್ದಾರೆ ಈಗ. ಯಾಕಂದ್ರೆ ನಿಭಾಯಿಸೋಕ್ಕಾಗಲ್ಲ. ಅರೆ, ಸರ್ಕಾರಕ್ಕೆ ಕೊಟ್ಟರೆ ಜವಾಬ್ದಾರಿಯನ್ನು ಸಂವಿಧಾನ ಕೊಟ್ಟಿರೋದು ನಿಮ್ಗೆ 2 ಜವಾಬ್ದಾರಿ ಸ್ವಾಮಿ. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ. ಅವೆರಡೂ ಕೊಡೋಕ್ಕಾಗಲ್ಲ ಅಂದರೆ ಸರ್ಕಾರ ಯಾಕೆ ಬೇಕಾಗಿದ್ರೆ? ಸರ್ಕಾರವೇ ಬೇಕಾಗೋದಿಲ್ಲ. ನಿಮ್ಮ ಕನಿಷ್ಠ ಜವಾಬ್ದಾರಿ ಇದು. ಪ್ರತಿದಿನ ಸಂವಿಧಾನ ಕೈಲಿಟ್ಕೊಂಡು ಮಾತಾಡ್ತೀರಾ ನೀವು. ನಿಮಗೆ ಅದರ ಬಗ್ಗೆ ಬದ್ಧತೆ ಇದ್ದರೆ, ಮೊದಲು ಈ KPS ಮ್ಯಾಗ್ನೆಟ್ ಸ್ಕೂಲ್ ಯೋಜನೆ ಏನಿದೆ, ಅಂದರೆ ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ಚುವಂಥದ್ದು, ಈ KPS ಸ್ಕೂಲ್ ಯೋಜನೆ ಕೈ ಬಿಡಿ. ನೀವು ಸರ್ಕಾರಿ ಸ್ಕೂಲ್ಗಳಿಗೆ ನೀವು ಉಳಿಸ್ಬೇಕು, ಬಲಪಡಿಸ್ಬೇಕು. ಸುಮಾರು 59,000 ಟೀಚರ್ಸ್ ಪೋಸ್ಟ್ ಖಾಲಿ ಇದೆ, ಅದನ್ನು ತುಂಬಿ. ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು ಕೊಡಿ. ಇದು ಮಾಡಬೇಕಾಗಿರೋದು. ಸೊ ಬಜೆಟಲ್ಲಿ ನಮ್ಮ ನಿರೀಕ್ಷೆ ಅಂತ ಹೇಳಿದ್ರೆ, ಇದು ಜನಪರವಾದ ಬಜೆಟ್ ಆಗಬೇಕು. ಜನಪರ ಬಜೆಟ್ ಅಂತ ಹೇಳಿದ್ರೆ, ಒಂದು, ಜನಕಲ್ಯಾಣ ಯೋಜನೆಗಳಿಗೆ ಹೆಚ್ಚುವರಿ ಹಣ ಕೊಡಬೇಕು. ಶಿಕ್ಷಣ, ಆರೋಗ್ಯ, ಸಾರಿಗೆ, ಹಲವಾರು ವಿಷಯಗಳಿಗೆ. ಎರಡನೇದು, ಇದಕ್ಕೆ ಬೇಕಾಗಂಥ ಆದಾಯನ ನೀವು ಕೂಡಿಸ್ಕೊಬೇಕಾದ್ರೆ ಮತ್ತೆ ಜನಗಳ ಮೇಲೆ ತೆರಿಗೆ ಹಾಕೋದಲ್ಲ. ಬೇಕಾಗಿರೋ ಆದಾಯನ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮನೆತನಗಳು, ಉದ್ಯಮಪತಿಗಳು ಅವ್ರ ಮೇಲೆ ಹಾಕಿ. ಈಗ ನೋಡಿ, ಅವ್ರದ್ದು CSR ಫಂಡೇ 1,000 ಕೋಟಿ ಇದೆ. ಈ CSR ಫಂಡ್ ಎಲ್ಲಿಂದ ಬಂತು? ಅವರೇನು ಬೆವರು ಸುರಿಸಿ ದುಡ್ದಿರೋ ದುಡ್ಡಲ್ಲ ಅದು. ನಮ್ಮ ಕಾರ್ಮಿಕರ ದುಡ್ಡು, ನೌಕರರ ದುಡ್ಡು. ನ್ಯಾಯವಾದ ತೆರಿಗೆ ಏನು ಕೊಡಬೇಕಿತ್ತು, ನಾವು ಬೇರೆ ಬೇರೆ ಜನಕಲ್ಯಾಣ ಯೋಜನೆ ಮಾಡ್ತೀವಿ ಅಂತೇಳಿ ತೆರಿಗೆ ಕೊಡೋದನ್ನ ತಪ್ಪಿಸ್ಕೊಂಡಿದ್ದಾರೆ. ಅದೇ 1,000 ಕೋಟಿ ಇದೆ. ಇವಾಗ ಇದನ್ನು ನೀವು ಜನಕಲ್ಯಾಣ ಯೋಜನೆಗೆ ಬಳಸಬೇಕು. ಆದರೆ ಇವತ್ತು ಆ ದುಡ್ಡನ್ನ ಇವರು ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ಚೋದಕ್ಕೆ, ಪ್ರೈಮರಿ ಹೆಲ್ತ್ ಸೆಂಟರ್ಗಳನ್ನ ಮುಚ್ಚೋಕ್ಕೆ ಬಳಸ್ತಾ ಇದ್ದಾರೆ. ಇದು ಖಂಡನೀಯ. ಇದು ಆಗಬಾರ್ದು ಅಂತೇಳಿ ನನ್ನ ಅಭಿಪ್ರಾಯ.